ಅಂದರೆ ಇದು ಬಂದ್ಬಿಟ್ಟು ಕನ್ಸೈಡ್ ವಾಲ್ ಅಂತೇಳಿ. ಇಲ್ಲಿ ಬಂದ್ಬಿಟ್ಟು ಎರಡು ಹಾಟ್ ವಾಟ್ರು ಕೂಲ್ ವಾಟ್ರ್ ಅಂತ ಇರುತ್ತೆ. ಹಾಟ್ ವಾಟ್ರು ಕೂಲ್ ವಾಟ್ರ್ ಹಾಟ್ ವಾಟ್ರ್ ಅಂತ ಇರುತ್ತೆ. ಇದು ಬಂದ್ಬಿಟ್ಟು ಕನ್ಸೈಡ್ ವಾಟ್ರು ಇಲ್ಲೇ ಇರುತ್ತೆ. ಎರಡು 2 ವೇ ಮಿಕ್ಸ್ ಮಾಡ್ಕೊಬೋದು ನಾವು. ಅದ್ರ ಜೊತೆಗೆ ಇದು ಅಷ್ಟ್ರಲ್ದು 13.5, ಇದು 11 ಅಂತೇಳಿ 11 ಡಿಗ್ರಿ ಅಂತೇಳಿ. ಓನ್ಲಿ ಇದು 100% ಹಾಟ್ ವಾಟ್ರಿಗೆ ಯೂಸ್ ಆಗುತ್ತೆ. ಪೈಪು ಮೋಲ್ಡ್ ಆಗಲ್ಲ, ಏನು ಇದು ಫ್ಲೆಕ್ಸಿಬಲ್ ಆಗಲ್ಲ. ಅದಕ್ಕೋಸ್ಕರ ಈ ಪೈಪ್ನ ಯೂಸ್ ಮಾಡೋದು. ಇಲ್ಲಿಂದ ಸೀದಾ ಇಲ್ಲಿ ಬರುತ್ತೆ. ಇಲ್ಲಿಂದ ಬಂದ್ಬಿಟ್ಟು ಇದು 2 ಗೀಸರ್ ಪಾಯಿಂಟು. ಗೀಸರ್ ಪಾಯಿಂಟಿಗೋಸ್ಕರ ನಮಗೆ ಇಲ್ಲಿ 30 ಇಂಚ್ ಇಲ್ಲಿ ತಗೊಂಡ್ಬಿಟ್ಟು ಮೇಲೆ 2 ಅಡಿ ಬಿಟ್ಟಿರ್ತೀವಿ, 2 ಫೀಟ್ ಬಿಟ್ಟಿರ್ತೀವಿ. ಇಲ್ಲಿ ಬಂದ್ಬಿಟ್ಟು ಅದಕ್ಕೆ ಕನೆಕ್ಷನ್ನು ಎಲೆಕ್ಟ್ರಿಕಲ್ ಕನೆಕ್ಷನ್ ಇರುತ್ತೆ. ಇಲ್ಲಿಂದ ನೀವು ಎಷ್ಟು ಬೇಕಾದರೂ ಹಾಟ್ ವಾಟರ್ನ ಯೂಸ್ ಮಾಡ್ಬೋದು. ಅಲ್ಲಿಂದ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿಗೆ ಈ ಪಾಯಿಂಟ್ ಬಂದ್ಬಿಟ್ಟು ನಮಗೆ ಕಮೋಡಿಗೆ ಫ್ಲಶ್ ಟ್ಯಾಂಕಿಗೆ ಬರುತ್ತೆ. ಇಲ್ಲಿ ಇದಕ್ಕೆ ಸಾದಾ ಕಮೋಡ್ ಬರುತ್ತೆ. ಈ ಬಾತ್ರೂಮಲ್ಲಿ ಅಟ್ಯಾಚ್ ಬಾತ್ರೂಮ್ ಇದು. ಈ ಬಾತ್ರೂಮ್ ಇರೋದು 4x6 ಇರೋದು. ಅದಕ್ಕೋಸ್ಕರ ಇದು ಮಾಡಿರ್ತೀವಿ. ಅಲ್ಲಿಂದ ಇದು ಬಂದ್ಬಿಟ್ಟು ಔಟ್ ಸೈಡಿಂದ ಹೊರಗಡೆಯಿಂದ ಬರೋವಂಥ ನೀರನ್ನು ಇದು ಕಂಟ್ರೋಲ್ ಮಾಡುವಂಥ ಕನ್ಸೈಡ್ ವಾಲ್ಗಳು. ಇದು ಕೋಲ್ ವಾಟ್ರದ್ದು, ಇದು ಹಾಟ್ ವಾಟ್ರದ್ದು. ನಾವು ಎಲ್ಲನ ಬಾತ್ರೂಮ್ ಯಾವ್ದನ್ನ ಇವತ್ತು ಬಾಡಿಗೆ ಕೊಟ್ಟಿರ್ತೀವಿ, ಮನೆ ಸಪೋಸ್ ಯೂಸ್ ಮಾಡ್ತಿರ್ತಾರೆ, ಎಲ್ಲನ ಊರಿಗೆ ಹೋಗಿರ್ತಾರೆ, ಇಲ್ಲ ಬೈ ಚಾನ್ಸ್ ಯಾವ್ದನ್ನ ನಲ್ಲಿ ಲೀಕೇಜ್ ಇತ್ತಂದರೆ ನಾವು ಇದನ್ನ ವಾಲ್ಗಳನ್ನ ಆಫ್ ಮಾಡಿಬಿಟ್ಟು ಇಲ್ಲಿ ನಲ್ಲಿನ ನಾವು ಮನೆಯವರೇ ಸರ್ವಿಸ್ ಮಾಡ್ಕೊಬೋದು. ಎಲ್ಲ ಟೈಮಲ್ಲಿ ಪ್ಲಂಬರ್ ಬೇಕಂದರೆ ಸಿಗೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಮುಂಜಾಗ್ರತೆಯಿಂದ ಯೋಚನೆ ಮಾಡಿ ಇದಕ್ಕೆ ಆನ್ ಆ್ಯಂಡ್ ಆಫ್ ಅಂತೇಳಿ ಇಡೀ ಬಾತ್ರೂಮ್ನೆಲ್ಲ ಬಂದ್ ಮಾಡ್ಬೋದು, ಇಡೀ ಮನೆಯಲ್ಲೇ ಬಂದ್ ಮಾಡ್ಬೋದು. 2 ವಾಲು ಹಾಟ್ ವಾಟ್ರ್ ಕೂಲ್ ವಾಟ್ರ್. ಇದು ಯಾಕೆ ಪಾಯಿಂಟ್ ಇಲ್ಲಿ ಹಾಟ್ ವಾಟ್ರ್ ಕೊಟ್ಟಿದ್ದೀವಿ ಅಂದರೆ ಸೋಲಾರ್ ಪಾಯಿಂಟ್ ಕೂಡ ನೆಕ್ಸ್ಟ್ ಸೋಲಾರಿಂದು ಕೂಡ ಯೂಸ್ ಮಾಡ್ಬೋದು, ಗೀಸರು ಯೂಸ್ ಮಾಡ್ಬೋದು, ಸೋಲಾರು ಯೂಸ್ ಮಾಡ್ಬೋದು. ಎರಡಕ್ಕೂ ಯೂಸ್ ಆಗಲಿ ಅಂತೇಳಿ ಮಾಡಿದ್ವಿ. ಇಲ್ಲಿಂದ ಬಂದ್ಬಿಟ್ಟು ಇದು ಹೆಲ್ಪ್ ವಾಷಡಿಗೋಸ್ಕರ ಇದೊಂದು ಪಾಯಿಂಟ್ ಮಾಡಿರ್ತೀವಿ. ಇಲ್ಲಿ ಕಮೋಡ್ ಬರುತ್ತೆ ಸೆಂಟ್ರಲ್ಲಿ, ಇದು ಹೆಲ್ಪ್ ವಾಷಡಿಗೋಸ್ಕರ ಯೂಸ್ ಮಾಡಿದ್ವಿ. ಇಲ್ಲಿಂದ ಈ ಲೈನ್ ಹಂಗೆ ಕಂಟಿನ್ಯೂ ಆಗುತ್ತೆ. ಇಲ್ಲಿಂದ ಹಿಂಗೆ ಕಂಟಿನ್ಯೂ ಆಗಿ ಇದು ಒಂದು ಪ್ಯಾಚಸ್ ಇದೆ. ಇಲ್ಲಿ ಒಂದು 3 ಅಡಿ 4 ಅಡಿ ಪ್ಯಾಚಸ್ ಸಿಕ್ಕಿದೆ ನಮಗೆ. ಆ ಪ್ಯಾಚಸ್ಸಲ್ಲಿ ಇಲ್ಲಿ ಒಂದು ವಾಶ್ ಬೇಸನ್ ಬರುತ್ತೆ. ಇದು ಹ್ಯಾಂಡ್ ವಾಶ್ ಮಾಡಲಿಕ್ಕೆ ಎಲ್ಲ ಟೈಮಲ್ಲಿ ಡೈನಿಂಗ್ ಹಾಲಿಂದ ಕೈ ತೊಳ್ಕೊಳಕ್ಕೋಸ್ಕರ, ಫೇಸ್ ವಾಶ್ ಮಾಡ್ಕೊಳ್ಳೋಕ್ಕೋಸ್ಕರ ಹೆಣ್ಮಕ್ಳು ಬಾತ್ರೂಮಲ್ಲಿ ಹೋಗೋಕ್ಕಾಗಲ್ಲ. ಆ ಬಾತ್ರೂಮಲ್ಲಿ ಹೋದರೆ ಸ್ಮೆಲ್ ಇರುತ್ತೆ, ಇರುತ್ತೆ. ಪ್ರತಿಯೊಬ್ಬರು ಹೊರಗಡೆಯಿಂದ ಬಂದಿರೋರು ಕೂಡ ನಾವು ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ಇಲ್ಲೊಂದು ಹ್ಯಾಂಡ್ ವಾಶ್ ಬೇಸನಿಗೋಸ್ಕರ ಪೆಡಲ್ ಸ್ಟ್ಯಾಂಡ್ ವಾಶ್ ಬೇಸನಿಗೆ ರೆಡಿ ಮಾಡಿರ್ತೀವಿ. ಇದು ಒಂದಿದೆ ಸ್ನೇಹಿತರೆ.